ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನಿಂದು ಬಂದಿದ್ದೇನೆ ನಮ್ಮೂರು ಬಾರ್ಕೂರಿನ ಬೆಳ್ತಿಕೆರೆಗೆ. ಬೆಳ್ತಿಕೆರೆಯ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಇದೆ ನೋಡಿ. ಸಿದ್ದೇಶ್ವರ ದೇವಸ್ಥಾನ ಮೊದಲು ವಿಡಿಯೋ ಮಾಡಿದ್ದೆ. ಸಿದ್ದೇಶ್ವರ ದೇವಸ್ಥಾನದ ಎದುರುಗಡೆ ಬೆಳ್ತಿಕೆರೆ ಅಂತಿದೆ ನೋಡಿ. ಬೆಳ್ತಿಕೆರೆ, ಈ ಬೆಳ್ತಿಕೆರೆಯನ್ನು ಅಂದರೆ ಕ್ಲೀನ್ ಮಾಡುವಂಥ, ಸ್ವಚ್ಛತೆ ಮಾಡುವಂಥ ಕೆಲಸ ಕಾರ್ಯದಲ್ಲಿ ತೊಡಗಿದ್ದಾರೆ. ಇಂದು 6ನೇ ಬಾರಿ ಸ್ವಚ್ಛತೆಯನ್ನು ಮಾಡ್ತಾರೆ. ಯಾಕಂದರೆ ಒಂದು ದೊಡ್ಡ ಕೆರೆ ಅಂದ ಕೂಡಲೇ ಅಲ್ಲಿ ಕಸಗಳು ಬೀಳೋದು, ಏನಾದ್ರು ಹುಲ್ಲು ಬೆಳೆಯೋದು, ಹೀಗೆಲ್ಲ ಬಹಳಷ್ಟು ಸಮಸ್ಯೆಗಳಿರ್ತದೆ. ಇದನ್ನೆಲ್ಲ ಪರಿಹಾರ ಮಾಡ್ತಾಯಿದ್ದಾರೆ. ಅಂದರೆ ಕ್ಲೀನ್ ಮಾಡ್ತಾನೆ ಇರಬೇಕಾಗ್ತದೆ. ಕ್ಲೀನ್ ಮಾಡಿದರೆ ಅದು ದೊಡ್ಡದಾಗಿ ಬೆಳೆದು ಮತ್ತು ಕೆರೆ ಯಾವುದು, ನೆಲ ಯಾವುದು, ನೀರು ಯಾವುದು ಏನೂ ಗೊತ್ತಾಗೋದಿಲ್ಲ. ಅದರಿಂದ ಬನ್ನಿ ನೋಡೋಣ. ಸ್ವಚ್ಛತೆಯನ್ನು ಶುರು ಮಾಡಿದ್ದಾರೆ. ಅದರ ಬಗ್ಗೆ ಒಂದೆರಡು ಮಾತನ್ನು ಆಡ್ತಾರೆ. ಅಲ್ಲಿ ಸ್ವಚ್ಛತೆ ಮಾಡೋರಿದ್ದಾರೆ, ಮಾಡಿಸೋರಿದ್ದಾರೆ. ಬನ್ನಿ ನೋಡೋಣ. ನೋಡಿ, ಇದು ಒಂದು ಕಟ್ಟೆ ಇದೆ ನೋಡಿ. ಕಟ್ಟೆ ಇದೆ ಹೊಸಳ್ಳಿ ಗ್ರಾಮ ಬಾರ್ಕೂರು. ಶ್ರೀ ವೃಕ್ಷ ಅಶ್ವತ್ಥನಾರಾಯಣ ಮತ್ತು ಶ್ರೀಮತಿ ಕಹಿಬೇವು ವೃಕ್ಷ ಮಹಾಲಕ್ಷ್ಮಿ ಅಂತಿದೆ ಅಂತ. ಸಿದ್ದೇಶ್ವರ ದೇವಸ್ಥಾನ, ಸಿದ್ದೇಶ್ವರ ಸಿದ್ಧಿನಾಥ ದೇವಸ್ಥಾನದ ವಟಾರದ ಬೆಳ್ತಿಕೆರೆ, ಹೊಸಳ್ಳಿ ಗ್ರಾಮ ಬರ್ತದೆ. ಇದರ ಮುಂಭಾಗದಲ್ಲಿ ನಾನು ಅವತ್ತು ಹೇಳಿದಾಗ ಇದು ನೋಡಿ, ಸಿದ್ದೇಶ್ವರ ದೇವಸ್ಥಾನ. ಸಿದ್ದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಅಲ್ಲಿದೆ, ಅಲ್ಲಿ ಬಹುತ್ಸವ ತಿರುಮಲ ವೆಂಕಟರಮಣ ದೇವಸ್ಥಾನ ಇದೆ. ಅವತ್ತು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ. ಬನ್ನಿ ನೋಡೋಣ, ಕೆರೆಯ ಸ್ವಚ್ಛತಾ ಕಾರ್ಯವನ್ನು ನೋಡೋಣ. ಆತ್ಮೀಯ ವೀಕ್ಷಕರಿಂದು ನಮ್ಮೊಂದಿಗೆ ಬೆಳ್ತಿಕೆರೆ ಕೆರೆಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಿದ್ದಾರೆ ರತ್ನಾಕರ್ ಶೆಟ್ಟರು. ಇವರು ಕೇಬಲ್ ಉದ್ಯಮದಲ್ಲಿ ಬಹಳಷ್ಟು ಹೆಸರು ಮಾಡಿದವರು. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಈಗಾಗಲೇ ನಾವು ಅಂದರೆ ಬೆಳ್ತಿಕೆರೆ ಅಭಿವೃದ್ಧಿ ಸಮಿತಿಯಲ್ಲಿ ಮಾಡಿ ಹಲವಾರು ಒಂದು 2-3 ವರ್ಷದಿಂದ ನಾವು ಇವತ್ತು ಕೆಲಸಗಳು ಮಾಡ್ತಾ ಇದ್ದೀವಿ. ಇವತ್ತು ಈ ಕಾಳಿ ಅನ್ನೋದು ಅದು ನಿರಂತರವಾಗಿ ಬರ್ತಾನೆ ಇರುತ್ತೆ. ಬಟ್ ಆ ಕಾಳಿ ನಾವು ತೆಗೆದೇ ಇದ್ರೆ ಮತ್ತೆ ಕೆರೆಯನ್ನು ಪುನಃ ಮತ್ತೆ ಆವರಿಸ್ಕೊಂಡ್ಬಿಡುತ್ತದೆ. ಹೌದು. ಅದಕ್ಕೆ ನಾವು ಏನ್ ಗೊತ್ತಾ ಸರ್, ಈ ನಮ್ಮ ಅಭಿವೃದ್ಧಿ ಸಮಿತಿ ಕೆಲವೊಂದು ಸದಸ್ಯರುಗಳಿದ್ದಾರೆ. ಅವರ ಒಂದು ದಾನಿಗಳ ನೆರವಿನಿಂದ, ಹಾಗೆ ಸುಶೀಲಾ ಜಿ ಭಟ್ ಅವರ ಮತ್ತ ನೇತೃತ್ವ, ಹಾಗೆ ನಮ್ಮ ಎಲ್ಲ ಒಂದು ಈ ಒಂದು ಕೆರೆ ಅಭಿವೃದ್ಧಿ ಸಮಿತಿ ಎಲ್ಲ ಸದಸ್ಯರು ಇದೆಲ್ಲ ಸೇರಿ ನಾವು ಒಂದು ಪ್ರತಿ 6 ತಿಂಗಳಿಗೊಮ್ಮೆ ಈ ಒಂದು ಕಾಳಿಯನ್ನು ಎತ್ತಾ ಇದ್ದೀವಿ. ಅದಕ್ಕೆ ಹಣವನ್ನು ಖರ್ಚಾಗುತ್ತೆ. ಅದಕ್ಕೆ ದಾನಿಗಳ ಮುಖಾಂತರ ನಾವು ಕಲೆಕ್ಟ್ ಮಾಡಿ, ಯಾಕಂದ್ರೆ ಕೆರೆ ನಮ್ಗೆ ಬೇಕು. ನಮ್ಮ ಒಂದು ಗ್ರಾಮಕ್ಕೆ ಕೆರೆ ಇದ್ರೆ ಆ ಒಂದು ನೀರು ಸಂಗ್ರಹ ಆಗಿ ಮುಂದಿನ ಇಲ್ಲಿ ಸುತ್ತಮುತ್ತಲ ಎಲ್ಲ ಕೆರೆಗಳಿಗೆ ನೀರು ತುಂಬಿ ಆ ಒಂದು ನೀರಿನ ಸಮಸ್ಯೆ ಇವತ್ತು ಬಗೆಹರಿಬಹುದು. ಹಾಗಾಗಿ ನಾವು ಈ ಒಂದು ಕೆಲಸ ನಿರಂತರವಾಗಿ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈ ಕೆಲಸಗಳನ್ನು ನಿಜವಾಗಿ ಮಾಡಲೇಬೇಕು. ಬೇರೆ ಯಾವುದೇ ಕೆಲಸಗಳನ್ನ ಮಾಡೋದಕ್ಕಿಂತ ಈ ಒಂದು ಕೆರೆ ಅಭಿವೃದ್ಧಿ ಸಮಿತಿಯಲ್ಲಿ ಹೆಚ್ಚಿನ ನಮ್ಮ ಬಾರ್ಕೂರಿನ ಕೆಲವೆಲ್ಲ ಉಮೇದುವಾರರು ಇದರಲ್ಲಿ ತೊಡಗಿಸಿಕೊಂಡು ತಾವು ಅವರು ಸಹಕಾರ ಮಾಡಿದಲ್ಲಿ ಈ ಒಂದು ಕೆರೆಯ ಸುತ್ತಮುತ್ತಲು ಇನ್ನೂ ಕಲ್ಕಟ್ಲಿಕ್ಕೆ ಉಂಟು. ಅಂಥದಕ್ಕೆಲ್ಲ ಯಾವ್ದಾದ್ರು ಫಂಡ್ಗಳು ಬಂದಲ್ಲಿ ನಾವೆಲ್ಲ ಸೇರಿ ಅಭಿವೃದ್ಧಿ ಮಾಡೋಣ, ಮತ್ತೆ ಕೆರೆಯನ್ನು ಉಳಿಸ್ಕೊಳ್ಳೋಣ. 4 ಜನರಿಗೆ ಕೃಷಿ ಮಾಡ್ಲಿಕ್ಕೆ ಇದರಲ್ಲಿ ನೀರಿನ ಉಪಯೋಗ ಆಗುತ್ತೆ. ತಮಗೆ ಈ ಒಂದು ಪ್ರಯೋಜನ ಆಗುವಂತ ಈ ಕೆಲಸಗಳನ್ನ ಕೈ ಜೋಡಿಸಿ ಅಂತ ಈ ಸಂದರ್ಭದಲ್ಲಿ ಕೇಳಿದೆ. ಖಂಡಿತ. ಥ್ಯಾಂಕ್ಸ್ ಸರ್. ವೀಕ್ಷಕರೇ, ಶ್ರೀಧರ್ ಮತ್ತು ಅವರ ತಂಡದವರು ಸೇರಿ ಸ್ವಚ್ಛತೆಯನ್ನು ಮಾಡ್ತಿದ್ದಾರೆ ನೋಡಿ. ನೋಡಿ, ಭಾಳ ಕಷ್ಟದ ಕೆಲಸ.
ಅಲ್ಲದೆ ಭಾಳ ಕಷ್ಟ ಅಲ್ಲ ಇದು ಮಾಡೋದು ಅಲ್ಲ, ದೋಣಿ ಹೋಪಕ್ಕೆ ಜಾಗ ಇಲ್ಲ. ಅದೇ ನೋಡಿ ಎಷ್ಟು ಇದೆ ನೋಡಿ, ಭಾಳಷ್ಟಿದೆ. ಅಂದರೆ ಬಾರ್ಕೂರಲ್ಲಿ ಭಾಳಷ್ಟು ಕೆರೆಗಳಿದೆ. ಕೆರೆಗಳನ್ನು ನಾವು ಕ್ಲೀನ್ ಮಾಡ್ತಾ ಇರಬೇಕಾಗ್ತದೆ. ಈ ಕೆರೆಯನ್ನು ನೀವೊಂದು ಸ್ವಲ್ಪ ವರ್ಷಗಳ ಹಿಂದೆ ನೋಡಿದರೆ ಇದು ಕೆರೆಯೋ ನೆಲವೋ ಏನೂ ಅರ್ಥ ಆಗ್ತಿರಲಿಲ್ಲ ಇತ್ತು, ಆ ರೀತಿ ಇತ್ತಿದು. ಅದನ್ನು ಇಷ್ಟರ ಮಟ್ಟಿಗೆ ತಂದಿದ್ದಾರೆ ದೇವಸ್ಥಾನದವರು ಅಂತ ಹೇಳಬೇಕು. ಆತ್ಮೀಯ ವೀಕ್ಷಕರೇ, ಬಹಳ ಪುರಾತನವಾದಂಥ ದೇವಸ್ಥಾನ ನೋಡಿ, ಸಿದ್ದೇಶ್ವರ ಸಿದ್ಧಿನಾಥ ದೇವಸ್ಥಾನ. ಮೊದಲೊಮ್ಮೆ ಮಾಡಿದ್ದೆ ನಾನು ವಿಡಿಯೋ ಮಾಡಿ, ಸಂಪೂರ್ಣ ವಿಡಿಯೋದ ವಿವರವನ್ನು ನಿಮಗೆ ತಿಳಿಸಿದ್ದೆ ದೇವಸ್ಥಾನದ್ದು. ಹಾಗೆ ನೋಡಿ, ಇದೊಂದು ಋಷಿಗಳು ಇಲ್ಲಿದ್ದರು ಮೊದಲು. ಅವರು ರಾತ್ರಿ ಕಾಲದಲ್ಲಿ ಬರ್ತಾರೆ, ಪೂಜೆ ಮಾಡ್ತಾರೆ ಅಂತ, ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಟ್ಟು ಹೋಗ್ತಾರೆ ಅಂತ ನಾನು ಹೇಳಿದ್ದೆ. ಸಿದ್ದೇಶ್ವರ ದೇವಸ್ಥಾನ ನೋಡಿ, ಇದವರ ವೃಂದಾವನ. ಬಹಳ ಒಂದು ಪುರಾತನ ದೇವಸ್ಥಾನ. ಪುರಾತನ ಅಂದರೆ ಭಾಳಷ್ಟು ಪುರಾತನ ದೇವಸ್ಥಾನ. ಇದರ ಇತಿಹಾಸದ ಬಗ್ಗೆ ಭಾಳಷ್ಟು ನಾನು ತಿಳಿಸಿದ್ದೇನೆ ಆ ವಿಡಿಯೋದಲ್ಲಿ, ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ. ಅದರ ವಿಡಿಯೋದ ಲಿಂಕ್ ಕೂಡ ನಿಮಗೆ ನಾನು ಇದರ ಕೆಳಗಡೆ ಹಾಕಿ ತೋರಿಸ್ತೇನೆ. ವಿಡಿಯೋ ಲಿಂಕನ್ನು ನಿಮಗೆ ಕಳಿಸ್ತೇನೆ, ಅದನ್ನು ನೋಡಿ ನೀವು ಆ ವಿಡಿಯೋವನ್ನು ಕೂಡ ನೋಡಿ. ಇದು ಹಳೆಯ ದೇವಸ್ಥಾನ. ರಸದ ಬಾವಿ ಸುಬ್ರಾಯ ದೇವರು ಲಾಸ್ಟ್ ಟೈಮ್ ಮಾಡಿದ್ದೆ, ನಿಮಗೆ ತೋರಿಸಿದ್ದೆ. ರಸದ ಬಾವಿ ಸುಬ್ರಾಯ ದೇವರು ಇದು ಇಲ್ಲಿ ಬಾರ್ಕೂರಲ್ಲಿ. ಎಷ್ಟು ನಾವು ತಿರುಗುತ್ತೇವೆ, ಎಷ್ಟು ಕಡೆ ಹೋಗ್ತೇವೆ, ಅಲ್ಲೆಲ್ಲ ಕಡೆ ದೇವಸ್ಥಾನಗಳಿದೆ. ಅದೇ ರೀತಿ ನಾವು ಎಷ್ಟು ವೀಡಿಯೋ ಮಾಡಿದರೂ ಮುಗಿಲಿಕ್ಕಿಲ್ಲ, ಅಷ್ಟಿದೆ ಬಾರ್ಕೂರಲ್ಲಿ. ವೀಡಿಯೋ ಮಾಡಲಿಕ್ಕೆ ಹೊರಟ್ರೆ ಮಾಡ್ತಾನೆ ಇರಬೇಕಾಗ್ತದೆ, ಅಷ್ಟು ದೇವಾಲಯಗಳಿದೆ. 365 ದೇವಸ್ಥಾನಗಳಿದ್ದಂಥ ಊರು ನಮ್ಮೂರು ಬಾರ್ಕೂರು ಅಂತ ಹೇಳಿದರೆ ಭಾಳ ಒಂದು ಹೆಮ್ಮೆಯ ವಿಷಯ. ನೋಡಿ, ಸಿದ್ದೇಶ್ವರ ದೇವಸ್ಥಾನದ ಹಿಂದುಗಡೆಯಿಂದ ನಿಮಗೆ ತೋರಿಸ್ತಿದ್ದೇನೆ. ಭಾಳಷ್ಟು ಒದ್ದಾಡಿ ದೇವಾಲಯದವರು ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ನೆಲ ಸಮ ಆಗುವುದನ್ನು ತಪ್ಪಿಸಿದ್ದಾರೆ. ನೋಡಿ, ಅಗ್ನಿ ಬೇರೆಯುವ ತ್ರಿಶೂಲದಲ್ಲಿ ಮೃತ್ಯು ದೇವತೆ ಇಲ್ಲಿ ಒಳಗಡೆ ದೇವಸ್ಥಾನದೊಳಗೆ ಇಲ್ಲಿದೆ. ತೋರಿಸ್ತೇನೆ ಬನ್ನಿ. ಒಂದು ತೋರಿಸಿದ್ದೆ ಹಳೆ ವಿಡಿಯೋದಲ್ಲಿದೆ, ಸಂಪೂರ್ಣ ವಿವರಗಳಿದೆ ಅದರಲ್ಲಿ ಬಹಳಷ್ಟು ವಿವರಗಳನ್ನು ಭಟ್ರು ಕೂತ್ಕೊಂಡು ಮಾತಾಡಿದ್ದಾರೆ ಸಂಪೂರ್ಣವಾಗಿ. ತ್ರಿಶೂಲ ನೋಡಿ, ಬನ್ನಿ ಹೋಗುವ. ಇಲ್ಲೊಂದು ಪಾದ ಇದೆ ನೋಡಿ, ಪಾದದ ಚಿತ್ರ ಭಾಳಷ್ಟು ಇದೆ ನೋಡಿ. ಎಲ್ಲದರಲ್ಲೂ ವಿವರಣೆಗಳು ಬರ್ತಿದೆ, ಬನ್ನಿ. ಇದು ದೇವಸ್ಥಾನ. ಇದರ ಮುಂದುಗಡೆ ಇರುತ್ತಂಥ ಕೆರೆ ಬೆಳ್ತಿಕೆರೆ. ಭಟ್ರಿನ ಬರಬೇಕಷ್ಟೇ, ಬಂದು ಪೂಜೆ ಮಾಡ್ತಾರೆ. ಭಾಳಷ್ಟು ವಯಸ್ಸಾಗಿದೆ, ಆದರೂ ಕೂಡ ಬಂದು ಇಲ್ಲಿ ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಲಿಕ್ಕಿದೆ. ಭಾಳಷ್ಟು ಕೆಲಸ ಇದೆ. ಹಾಗೂ ವೃದ್ಧಾಪ್ಯ ಕಾಲದಲ್ಲಿ ಕೂಡ ಬಂದು ಮಾಡ್ತಿದ್ದಾರೆ. ಆತ್ಮೀಯ ವೀಕ್ಷಕರೇ, ನಾನು ಇಂದು ಬಂದದ್ದು ಬೆಳ್ತಿಕೆರೆಯ ಕೆರೆಗೆ. ಅಂದರೆ ಬೆಳ್ತಿಕೆರೆ ಅಂದರೆ ಸಿದ್ದೇಶ್ವರ ಸಿದ್ಧಿನಾಥ ದೇವಸ್ಥಾನ ಇದೆ, ಆ ದೇವಸ್ಥಾನದ ಮುಂಭಾಗದಲ್ಲಿರತಕ್ಕಂಥ ಕೆರೆ. ಅದೇ ರೀತಿ ಬಹುತ್ಸವ ತಿರುಮಲ ವೆಂಕಟರಮಣ ಸ್ವಾಮಿಯ ಮುಂಭಾಗದಲ್ಲಿರ್ತಾರೆ. ಅಂದರೆ ಈ ಎರಡು ದೇವಸ್ಥಾನಗಳು ಎದುರೆದುರಾಗಿದೆ. ಹರಿಹರರು ಎದುರು ಬದಲಾಗಿ ಇರುವಂಥ ದೇವಸ್ಥಾನವಿದು. ಹಾಗೆ ಆ ದೇವಸ್ಥಾನದ ಕೆರೆಯ ಒಂದು ಏನು ಹೇಳ್ತೇವೆ, ಹೂಳೆತ್ತುವಂಥ ಕೆಲಸ, ಅಂದರೆ ಸಣ್ಣ ಅದು ಹಿಡಿದಂಥ ಏನು ಬೇರುಗಳಿದೆ ಅದನ್ನೆಲ್ಲ ತೆಗೆಯುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಇದು 6ನೇ ಬಾರಿ ಮಾಡ್ತಿದ್ದಾರೆ ದೇವದೇವರು. ಅಂದರೆ ಒಂದು ಸ್ವಚ್ಛತೆಯಾಗಿ ಇಟ್ಟುಕೊಳ್ಳುವಂಥ ಒಂದು ಕೆಲಸ. 1 ವರ್ಷ ಮಾಡಿದ್ದಂದರೆ ಬಹಳಷ್ಟು ಬೆಳೆದು ಬಿಡುತ್ತೆ. ಈ ನಿಟ್ಟಿನಲ್ಲಿ ಅದರ ಬಗ್ಗೆ ಬಹಳಷ್ಟು ತಿಳಿದೀವಿ. ದೇವಸ್ಥಾನದ ವಿಷಯ ಕೂಡ ದೇವಸ್ಥಾನ ಕೂಡ ನಿಮಗೆ ತೋರಿಸಿದೆ. ಹಾಗೆ ಮುಂದಿನ ಒಂದು ಸುಂದರ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತೇನೆ. ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಅನ್ಬುಕ್ ಬಾರ್ಕು. ನಮಸ್ಕಾರ.